ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಮಾಲಯ ಅವರ ಕಂಪ್ನಿದು ಒಂದು ಅಶ್ವಗಂಧ ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ಒಂದು ಅಶ್ವಗಂಧ ಹಿಮಾಲಯ ಒಂದು ಕಂಪ್ನಿಯ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದರ ಒಂದು ಸೈಂಟಿಫಿಕ್ ನೇಮ್ ಅಂತಂದರೆ ಅಶ್ವಗಂಧದ ಒಂದು ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಒಂದು ಅಥವಾ ಬೊಟಾನಿಕಲ್ ನೇಮ್ ಅಂತ ಕರೀತಾರೆ. ವಿತಿನಾ ಸೊಮನಿಫೆರಿಯಾ ಅನ್ನುವಂಥ ಒಂದು ಇದ್ರ ಕೆಮಿಕಲ್ ನೇಮ್ ಆಗಿರುತ್ತೆ. ಮತ್ತು ಈ ಒಂದು ಅಶ್ವಗಂಧ ಟ್ಯಾಬ್ಲೆಟ್ ಬಂದುಬಿಟ್ಟು ಪ್ಯೂರ್ಲಿ ಆಯುರ್ವೇದಿಕ್ ಮೆಡಿಷನ್ ಆಗಿರುತ್ತೆ. ಮತ್ತು ಇದು ನಿಮಗೆ ಒಂದು ಬಾಕ್ಸಲ್ಲಿ ಸಿಗುತ್ತೆ ಅಂತಂದರೆ ಒಂದು ಟಿನ್ನಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ. ಇದರ MRP ಬಂದುಬಿಟ್ಟು ₹720 ಆಗುತ್ತೆ. 60 ಟ್ಯಾಬ್ಲೆಟ್ಗೆ ಈ ಒಂದು MRP ₹720 ಆಗುತ್ತೆ. ಮತ್ತು ಈ ಒಂದು ಅಶ್ವಗಂಧ ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ನ್ಯಾಚುರಲಾಗಿ ಏನಾಗುತ್ತೆ ಅಂತಂದರೆ ಇದು ಡಿಪ್ರೆಸೆಂಟಾಗಿ ಕೆಲಸ ಮಾಡುತ್ತೆ ಮತ್ತು ಸೆಡೆಟಿವ್ ಆಗೂ ಈ ಒಂದು ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ಒಂದು ಇಮ್ಯುನಿಟಿ ಪವರ್ ಏನು ಮಾಡ್ತದೆ, ಬೂಸ್ಟ್ ಮಾಡುತ್ತೆ ಮತ್ತು ಹೆಚ್ಚಿಗೆ ಮಾಡುತ್ತೆ. ಇನ್ನು ಮತ್ತು ಒಂದು ಸ್ಟ್ರೆಸ್ ಬಂದುಬಿಟ್ಟು ಡೈಲಿ ಲೈಫಲ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಒಂದು ಸ್ಟ್ರೆಸ್ಸನ್ನು ಏನು ಮಾಡ್ತದೆ ಅಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಮತ್ತು ಈ ಒಂದು ಇದರಲ್ಲಿರುವಂಥ ಒಂದು ಇದೊಂದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇದು ಅಶ್ವಗಂಧನ ಇಂಗ್ರೀಡಿಯೆಂಟ್ಸ್. ಇದ್ರಲ್ಲಿ ಮೇನ್ ಬಂದ್ಬಿಟ್ಟು ಅಶ್ವಗಂಧ ಇರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ನಿಮ್ಗೆ ಬೆನಿಫಿಟ್ಸ್ಗಳು ಯೂಸಸ್ಗಳು ಮತ್ತು ಯಾವೆಲ್ಲ ಒಂದು ಕಂಡೀಷ್ನಲ್ಲಿ ಈ ಒಂದು ಟ್ಯಾಬ್ಲೆಟ್ನ ಬರೆದು ಕೊಡ್ತಾರೆ ಅಂತಂದರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತಂತ ಹೇಳಿದೆ. ಅಂತಂದರೆ ಇದು ಏನು ಮಾಡುತ್ತಂದ್ರೆ ಈ ನಮ್ಮ ಒಂದು ರಕ್ತದಲ್ಲಿ ಏನಾಗುತ್ತೆ WBC ಅಂತ ಇರ್ತಾವೆ, ಆ ಒಂದು WBCಯನ್ನು ಏನು ಮಾಡ್ತದೆ ಮೇಂಟೈನ್ ಮಾಡ್ತವೆ. ಅಂತಂದ್ರೆ WBC ಕಡಿಮೆ ಆದಂಗೆಲ್ಲ ಏನಾಗುತ್ತೆ ನಮ್ಮ ದೇಹದಲ್ಲಿ ಏನಾಗುತ್ತೆ ವೀಕ್ನೆಸ್ಸು ಮತ್ತು ಈ ಇನ್ಫೆಕ್ಷನ್ ಜಾಸ್ತಿ ಆಗ್ತಾವೆ ಮತ್ತು ನೆಗಡಿ ಕೆಮ್ಮು ಎಲ್ಲ ಬರ್ತಾವೆ. ಅದಕ್ಕೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಆ ಒಂದು WBCಗಳು ಮೇಂಟೈನ್ ಆಗ್ತವೆ. ಯಾವುದೇ ರೀತಿ ನಿಮಗೆ ಈ ಇನ್ಫೆಕ್ಷನ್ ಆಗದಂಗೆ ಮತ್ತು ಬರ್ದಂಗೆ ಏನಾಗುತ್ತೆ ಆ ಒಂದು ಒಂದು ಪ್ರೊಟೆಕ್ಷನ್ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ. ಮತ್ತು ಈ ಒಂದು ಜಾಯಿಂಟ್ ಪೇನ್ ಇರ್ತದೆ. ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಆಗಿ ಜಾಯಿಂಟ್ ಪೇನ್ ಇರ್ತಾವೆ, ವಯಸ್ಸಾದಂಗೆಲ್ಲ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಾವೆ ಮತ್ತು ಪೇನ್ ಅಂತಿರ್ತಾರೆ, ಕೈಕಾಲು ಹರಿತಿರ್ತಾವೆ ಅಂತವೆ. ಅವಾಗೂ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೋದು. ಮತ್ತು ಒಂದು ಶುಗರ್ ಒಂದು ಪೇಷಂಟ್ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ನಿದ್ದೆ ಸಮಸ್ಯೆ, ಸರಿಯಾಗಿ ನಿದ್ದೆ ಬರ್ತಿರೋಂಗಿಲ್ಲ, ಅರ್ಧಂಬರ್ಧ ನಿದ್ದೆ ಹಾಕಿರ್ತದೆ ಅಂಥವರಿಗೂ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ನಿಮಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಆಯಾಸ, ಸುಸ್ತು, ದಣಿವು ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಈ ಒಂದು ಟ್ಯಾಬ್ಲೆಟ್ಗಳನ್ನ ಈ ಒಂದು ಏನು ಪೇಷಂಟ್ಗಳಿಗೆ ಈ ರೀತಿ ಸಮಸ್ಯೆಗಳಿದ್ದಾಗ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಒಟ್ಟಾರೆ ಇದೊಂದು ಆಯುರ್ವೇದಿಕ್ ಮೆಡಿಷನ್ ಆಗಿರೋದ್ರಿಂದ ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಒಂದು ವಾಂತಿ ಬಂದಂಗೆ ಆಗುತ್ತೆ, ವಾಂತಿನೂ ಬರುತ್ತೆ, ಸಂಡಾಸ ಹತ್ತುತ್ತದೆ, ಡಯೇರಿಯಾ ಆಗುತ್ತೆ ಮತ್ತು ಎಸಿಡಿಟಿ ಸಹ ಆಗ್ಬೋದು. ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಗಳು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ. ಮತ್ತು ಇದನ್ನು ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕಂತ ನಾವು ನೋಡೋದಾದರೆ ಇದನ್ನು ಡಾಕ್ಟ್ರು ಏನು ಮಾಡ್ತಾರೆ ರೆಫರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು ಅಂದ್ರೆ ಬೆಳಿಗ್ಗೆ ಒಂದು ನಾಷ್ಟ ಆದಮೇಲೆ, ರಾತ್ರಿ ಒಂದು ಊಟ ಆದಮೇಲೆ ಇದನ್ನು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ಯಾರೆಲ್ಲ ತೆಗೆದುಕೊಳ್ಬಾರ್ದು ಈ ಒಂದು ಟ್ಯಾಬ್ಲೆಟನ್ನು ಅಂತಂದರೆ ಈ ಪ್ರೆಗ್ನೆಂಟ್ ವುಮೆನ್ನಿಗೆ, ಬ್ರೆಸ್ಟ್ ಫೀಡಿಂಗ್ ಯಾರು ಮಾಡ್ತಿದ್ರೆ ಅಂಥವ್ರಿಗೆ, ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ಒಂದು ಟ್ಯಾಬ್ಲೆಟನ್ನು ನೀವೇನು ತೆಗೆದುಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.